ಹಲೋ ಹಾಯ್ ಫ್ರೆಂಡ್ಸ್, ನಾ ಇವತ್ತು ನಿಮಗೆ ಮನೆಯಲ್ಲೇ ಟ್ಯಾನ್ ರಿಮೂವ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡ್ರಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟು ಇದು ಸೋಡಾ ಐತಿ, ಅಡುಗೆ ಸೋಡಾ ಐತಿ ನೋಡ್ರಿ. ಇದಕ್ಕನ ಜೇನುತುಪ್ಪ, ಅಲೋವೆರಾ ಜೆಲ್, ಲಿಂಬು, ಇದು ಪೇಸ್ಟ್ ತೊಗೊಂಡೇನು ನೋಡ್ರಿ. ನಾನು ನಿಮ್ಮ ಮನೆಯಲ್ಲೇ ಯಾವ್ದು ಪೇಸ್ಟ್ ಇದ್ರೂ ತೊಗೋಬೋದು ನೀವು. ಇದನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳ್ತೇನೆ ನೋಡ್ರಿ. 1 ಸ್ಪೂನು ಸೋಡಾ ತೊಗೊಳ್ರಿ, ಅರ್ಧ ಸ್ಪೂನು ಜೇನುತುಪ್ಪ, ಅರ್ಧ ಸ್ಪೂನು ಅಲೋವೆರಾ ಜೆಲ್ ತೊಗೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದನ್ನು ಎಲ್ಲ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ರಿಯಾಕ್ಟ್ ಆಗ್ತೈತೆ ಅದು. ಇದಕ್ಕನ್ನು ಪೇಸ್ಟ್ ಹಾಕ್ತೇನೆ ನೋಡ್ರಿ. ನಾನು ಪೇಸ್ಟ್ ತೊಗೊಳ್ರಿ. ಇದು ಚೆನ್ನಾಗಿ ರಿಯಾಕ್ಟ್ ಆಗಬೇಕಾದ್ರೆ ಇದಕ್ಕೆ ಲಿಂಬು ಹಾಕ್ಬೇಕು ನೋಡ್ರಿ. ಒಂದು ಅರ್ಧ ಸ್ಪೂನು ಲಿಂಬು ರಸ ತೊಗೊರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದನ್ನು ನೀವು ಅಂಡರ್ ಆರ್ಮ್ಸು, ಮೊಣಕಾಲು, ಮೊಣಕೈ, ಕುತ್ತಿಗೆ ಭಾಗ ಎಲ್ಲ ಕಪ್ಪಾಗಿರ್ತೈತಲ್ಲ ಅಲ್ಲಿ ಹಚ್ಬೇಕು ನೋಡ್ರಿ. ಒಂದು 5-10 ನಿಮಿಷ ಹಚ್ಚಿದ್ರೆ ಸಾಕು ಫ್ರೆಂಡ್ಸ್. ಇದು ಭಾಳ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗ್ತೈತಿ. ಇದನ್ನು ಸಣ್ಣ ಮಕ್ಕಳಿಗೆಲ್ಲ ಹಚ್ಚಬೇಡ್ರಿ ನೀವು. ಈ ರೀತಿ ನಿಮ್ಮ ಮೊಣಕೈ, ಮೊಣಕಾಲು ಎಲ್ಲೇ ಬ್ಲ್ಯಾಕ್ ಆಗಿರ್ತೈತಲ್ಲ ಅದಕ್ಕೆ ಹಚ್ಚಿ ಈ ರೀತಿ ಮಸಾಜ್ ಮಾಡಿರಿ. ಜಸ್ಟ್ ನೀವು ಒಂದು ವಾರದಾಗ ಒಮ್ಮೆ 2 ಸಲ ನೀವು ಮಾಡ್ತಾ ಬಂದ್ರೆ ಇದೆಲ್ಲ ಪೂರ ಕ್ಲೀನ್ ಆಗ್ತೈತಿ. ಎಷ್ಟು ಬ್ಲ್ಯಾಕ್ ಆಗಿದ್ರೂ ಕಡಿಮೆ ಆಗ್ತೈತಿ ರೀ ಫ್ರೆಂಡ್ಸ್. ಇದು ಭಾಳ ಒಳ್ಳೆ ರೆಮಿಡಿ ಐತಿ, ಮಾಡಿರಿ. ಮನೆಯಲ್ಲೇ ಇದ್ದದ್ದು ಸಾಮಾನು ತೊಗೊಂಡು ಮಾಡೋದೈತಿ ಇದು. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿರಿ. ಈ ರೀತಿ ಮಸಾಜ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿರಿ. ಇದನ್ನು ನೀವು ಸ್ಯಾಂಡಲ್ ಕಲಿ ಬಿದ್ದಿರ್ತಾವಲ್ಲ ಕಾಲಿಗೆ, ಅಲ್ಲಿ ಕೂಡ ಹಚ್ಬೋದು. ಇದನ್ನು ನೀವು ವಾರಕ್ಕೆ 1-2 ಸಲ ಮಾಡಿದ್ರೂ ಭಾಳ ಚೆನ್ನಾಗಿ ರೆಮಿಡಿ ವರ್ಕ್ ಆಗ್ತೈತಿ ಇದು. ಈ ರೀತಿ ಮಸಾಜ್ ಮಾಡಿ ವಾಶ್ ಮಾಡ್ಕೊಂಡು ಬರ್ತೇನೆ ನೋಡ್ರಿ. ಈಗ ಇದ್ರ ಮೇಲೆ ನೀವು ಅಲೋವೆರಾ ಜೆಲ್ ಅಥವಾ ಕೊಬ್ಬರಿ ಎಣ್ಣೆ, ಮಾಯ್ಶ್ಚರೈಸರ್ ಏನಾದರೂ ನೀವು ಆಮೇಲೆ ಹಚ್ಚಬೇಕಾಗ್ತೈತಿ. ಈ ರೀತಿ ನೀವು ಮಾಡ್ತಾ ಬಂದರೆ ನಿಮ್ಮದು ಭಾಳ ಚೆನ್ನಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗಿ ಸಾಫ್ಟ್ ಆಗ್ತೈತೆ ನೋಡ್ರಿ ಸ್ಕಿನ್. ಈ ರೀತಿ ವಾಶ್ ಮಾಡ್ಕೊರಿ. ನಮ್ಮದು ಹರ್ಬಲ್ ಬ್ಯೂಟಿ ಝೋನ್ ಕನ್ನಡ ಅಂತೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ಹಲೋ ಹಾಯ್ ಫ್ರೆಂಡ್ಸ್, ನಾ ಇವತ್ತು ನಿಮಗೆ ಮನೆಯಲ್ಲೇ ಟ್ಯಾನ್ ರಿಮೂವ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡ್ರಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟು ಇದು ಸೋಡಾ ಐತಿ, ಅಡುಗೆ ಸೋಡಾ ಐತಿ ನೋಡ್ರಿ. ಇದಕ್ಕನ ಜೇನುತುಪ್ಪ, ಅಲೋವೆರಾ ಜೆಲ್, ಲಿಂಬು, ಇದು ಪೇಸ್ಟ್ ತೊಗೊಂಡೇನು ನೋಡ್ರಿ. ನಾನು ನಿಮ್ಮ ಮನೆಯಲ್ಲೇ ಯಾವ್ದು ಪೇಸ್ಟ್ ಇದ್ರೂ ತೊಗೋಬೋದು ನೀವು. ಇದನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳ್ತೇನೆ ನೋಡ್ರಿ. 1 ಸ್ಪೂನು ಸೋಡಾ ತೊಗೊಳ್ರಿ, ಅರ್ಧ ಸ್ಪೂನು ಜೇನುತುಪ್ಪ, ಅರ್ಧ ಸ್ಪೂನು ಅಲೋವೆರಾ ಜೆಲ್ ತೊಗೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದನ್ನು ಎಲ್ಲ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ರಿಯಾಕ್ಟ್ ಆಗ್ತೈತೆ ಅದು. ಇದಕ್ಕನ್ನು ಪೇಸ್ಟ್ ಹಾಕ್ತೇನೆ ನೋಡ್ರಿ. ನಾನು ಪೇಸ್ಟ್ ತೊಗೊಳ್ರಿ. ಇದು ಚೆನ್ನಾಗಿ ರಿಯಾಕ್ಟ್ ಆಗಬೇಕಾದ್ರೆ ಇದಕ್ಕೆ ಲಿಂಬು ಹಾಕ್ಬೇಕು ನೋಡ್ರಿ. ಒಂದು ಅರ್ಧ ಸ್ಪೂನು ಲಿಂಬು ರಸ ತೊಗೊರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದನ್ನು ನೀವು ಅಂಡರ್ ಆರ್ಮ್ಸು, ಮೊಣಕಾಲು, ಮೊಣಕೈ, ಕುತ್ತಿಗೆ ಭಾಗ ಎಲ್ಲ ಕಪ್ಪಾಗಿರ್ತೈತಲ್ಲ ಅಲ್ಲಿ ಹಚ್ಬೇಕು ನೋಡ್ರಿ. ಒಂದು 5-10 ನಿಮಿಷ ಹಚ್ಚಿದ್ರೆ ಸಾಕು ಫ್ರೆಂಡ್ಸ್. ಇದು ಭಾಳ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗ್ತೈತಿ. ಇದನ್ನು ಸಣ್ಣ ಮಕ್ಕಳಿಗೆಲ್ಲ ಹಚ್ಚಬೇಡ್ರಿ ನೀವು. ಈ ರೀತಿ ನಿಮ್ಮ ಮೊಣಕೈ, ಮೊಣಕಾಲು ಎಲ್ಲೇ ಬ್ಲ್ಯಾಕ್ ಆಗಿರ್ತೈತಲ್ಲ ಅದಕ್ಕೆ ಹಚ್ಚಿ ಈ ರೀತಿ ಮಸಾಜ್ ಮಾಡಿರಿ.
ಜಸ್ಟ್ ನೀವು ಒಂದು ವಾರದಾಗ ಒಮ್ಮೆ 2 ಸಲ ನೀವು ಮಾಡ್ತಾ ಬಂದ್ರೆ ಇದೆಲ್ಲ ಪೂರ ಕ್ಲೀನ್ ಆಗ್ತೈತಿ. ಎಷ್ಟು ಬ್ಲ್ಯಾಕ್ ಆಗಿದ್ರೂ ಕಡಿಮೆ ಆಗ್ತೈತ್ರಿ ಫ್ರೆಂಡ್ಸ್. ಇದು ಭಾಳ ಒಳ್ಳೆ ರೆಮಿಡಿ ಐತಿ, ಮಾಡಿರಿ. ಮನೆಯಲ್ಲೇ ಇದ್ದದ್ದು ಸಾಮಾನು ತೊಗೊಂಡ ಮಾಡೋದೈತಿ ಇದು. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿರಿ. ಈ ರೀತಿ ಮಸಾಜ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿರಿ. ಇದನ್ನು ನೀವು ಸ್ಯಾಂಡಲ್ ಕಲಿ ಬಿದ್ದಿರ್ತಾವಲ್ಲ ಕಾಲಿಗೆ, ಅಲ್ಲಿ ಕೂಡ ಹಚ್ಬೋದು. ಇದನ್ನು ನೀವು ವಾರಕ್ಕೆ 1-2 ಸಲ ಮಾಡಿದ್ರು ಭಾಳ ಚೆನ್ನಾಗಿ ರೆಮಿಡಿ ವರ್ಕ್ ಆಗ್ತೈತಿದು. ಈ ರೀತಿ ಮಸಾಜ್ ಮಾಡಿ ವಾಶ್ ಮಾಡ್ಕೊಂಡು ಬರ್ತೇನೆ ನೋಡ್ರಿ. ಈಗ ಇದ್ರ ಮೇಲೆ ನೀವು ಅಲೋವೆರಾ ಜೆಲ್ ಅಥವಾ ಕೊಬ್ಬರಿ ಎಣ್ಣೆ, ಮಾಯ್ಶ್ಚರೈಸರ್ ಏನಾದರೂ ನೀವು ಆಮೇಲೆ ಹಚ್ಚಬೇಕಾಗ್ತೈತಿ. ಈ ರೀತಿ ನೀವು ಮಾಡ್ತಾ ಬಂದರೆ ನಿಮ್ಮದು ಭಾಳ ಚೆನ್ನಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗಿ ಸಾಫ್ಟ್ ಆಗ್ತೈತೆ ನೋಡ್ರಿ ಸ್ಕಿನ್. ಈ ರೀತಿ ವಾಶ್ ಮಾಡ್ಕೊರಿ. ನಮ್ಮದು ಹರ್ಬಲ್ ಬ್ಯೂಟಿ ಝೋನ್ ಕನ್ನಡ ಅಂಥೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ.